ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದು ಆಗಿನಿಂದಲೂ ಕೂಡ ಸಿಎಂ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾನೆ ಇದೆ. ಈಗ ಎಲೆಕ್ಷನ್ ಬಳಿಕ ರಾಜ್ಯದ ಸಿಎಂ ಬದಲಾಗ್ತಾರಂತೆ, ಇಂಥದ್ದೊಂದು ಚರ್ಚೆ ಮತ್ತೆ ಶುರುವಾಗಿದೆ. ಅದಕ್ಕೆ ಕಾರಣ ಯತ್ನಾಳ್ ಅವರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್. ಸಿಎಂ ಸೀಟ್ ಬಗ್ಗೆ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಸಿಎಂ ಆಗೋದು ಯಾರು, ಅಂದ್ರೆ ಆ ಬಳಿಕ ಸಿಎಂ ಆಗೋದು ಯಾರು, ಸಿಎಂ ಬದಲಾವಣೆಯ ಬಗ್ಗೆ ಫೋನ್ನಲ್ಲಿ ಮಾತನಾಡಿದ್ದು ಯಾರು, ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿದ್ದು ಯಾರು? ರಿಪಬ್ಲಿಕಾನದಲ್ಲಿ ಯತ್ನಾಳ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ. ಎಲೆಕ್ಷನ್ ಬಳಿಕ ಸಿದ್ದರಾಮಯ್ಯ ಕೆಳಗಿಳಿತಾರಂತೆ, ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಕಳೆದುಕೊಳ್ತಾರೆ ಅಂತ ಯತ್ನಾಳ್ ಅವರು ಆಡಿರುವ ಮಾತಿದು. ಈಗಾಗಲೇ ಡಿಕೆ ಶಿವಕುಮಾರ್, ವೀರಶೈವ ಸ್ವಾಮೀಜಿ ಮಾತನಾಡಿದ್ದಾರಂತೆ. ಈ ಕುರಿತು ಶಿವಾನಂದ ಪಾಟೀಲ್ ಸೇರಿ ಮೂವರು ಮಾತನಾಡಿದ್ದಾರೆ ಅಂತ ಸ್ವತಃ ಯತ್ನಾಳ್ ಅವರ ಈ ಮಾಹಿತಿಯನ್ನ ಬಿಚ್ಚಿಡ್ತಿದ್ದಾರೆ. ಮುಂದಿನ ಸಿಎಂ ನಾನು ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ಏನ್ ಮುಟ್ಟಿಸ್ಬೇಕೋ ಅದನ್ನ ಮುಟ್ಟಿಸಿದ್ದೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ಸಿಎಂ ಆಗೋದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೆ ಡಿಕೆ ಶಿವಕುಮಾರ್ ಅವ್ರಿಗೆ. ಮುಂದೆ ಈ ರಾಜ್ಯದ ಸಿಎಂ ನಾನಾಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಕಾವು ಭಾರಿ ಪ್ರಮಾಣದಲ್ಲಿ ಏರ್ತೊಡಗದ ಅಂತ ಹೇಳ್ಬೋದು. ಇವತ್ತು ಉತ್ತರ ಕರ್ನಾಟಕದಲ್ಲಿ 14 ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಪ್ರಚಾರ ಭರ್ಜರಿ ನಡೀತಾ ಇದೆ. ಗಡಿ ಜಿಲ್ಲೆ ಬೀದರ್ಕ ಈಗಾಗಲೇ ಹಿಂದೂ ಹುಲಿ ಅಂತ ಖ್ಯಾತಿ ಪಡೆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ. ಸೊ ಟೋಟಲಿ ಇವತ್ತು ಗಡಿ ಜಿಲ್ಲೆ ಬೀದರ್ಗೆ ಬಂದಿರಿ, ಏನು ಹೇಳ್ಬೇಕು? ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕಂತೇಳಿ ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಮಗಳು ನಿಲ್ಲಿಸಿದ್ದಾರೆ. ನಮ್ಮ ಒಬ್ಬ ಲಿಂಗಾಯತ ಸಮುದಾಯದ ಒಬ್ಬ ಸ್ವಾಮೀಜಿಗಳಿಗೆ ಕಾನ್ಫರೆನ್ಸಿಂಗ್ ಕಾಲದಲ್ಲಿ ಡಿ ಕೆ ಶಿವಕುಮಾರ್, ಶಿವಾನಂದ ಪಾಟೀಲ್ ಮತ್ತು ಆ ಸ್ವಾಮೀಜಿ ಮೂರೂ ಏನು ಹೇಳ್ಯಾರ, ಏನು ನಮ್ಮ ಡಿ ಕೆ ಶಿವಕುಮಾರು, ಗುರೂಜಿ ಲಿಂಗಾಯತರು ಒಕ್ಕಲಿಗರು ಒಂದಾಗೋಣ, ಲೋಕಸಭೆ ಮುಗಿದ ಮ್ಯಾಗ 15 ದಿವಸನಾಗ ಸಿದ್ದರಾಮಯ್ಯನ ಇಳಿಸ್ತೀವಿ, ನಾವು ಸೋನಿಯಾ ಗಾಂಧಿಗೆ ಮತ್ತು ರಾಹುಲ್ ಗಾಂಧಿಗೆ ಏನು ಪ್ಯಾಕೇಜ್ ಕೊಟ್ಟಿದ್ದೀವಿ, ನಂದೆಲ್ಲ ಫಿಕ್ಸ್ ಆಗಿದೆ, ಲಿಂಗಾಯತರು ಒಕ್ಕಲಿಗರು ಒಂದಾದರೆ ಇವ್ರನ್ನ 100ಕ್ಕೆ 100 ನಾವು ಇಳಿಸೋದೆಲ್ಲ ಪ್ರಯತ್ನ ಮಾಡ್ತೀವಿ, ನಿಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಕೊಡ್ತೇನೆ, ನೀವು ಒಂದಾಗೋಣ ಅನ್ನೋಂಥದ್ದು ಅವರು ಹೇಳಿದ್ದೇನೆ. ನಾನು ಸ್ವಾಮೀಜಿ ಹೇಳ್ಯಾರ, ಇದು ಸೂರ್ಯ ಚಂದ್ರನಷ್ಟೇ ಸತ್ಯ, ಅದು ಹೇಳಿಲ್ಲ ಅದು ಹಂಗೆ ಅಂದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಟೋಟಲಿ ಅಥೆಂಟಿಕ್ ಬರೋ ಡಾಕ್ಯುಮೆಂಟ್ ಎಲ್ಲ ನೀವು ಮಾಹಿತಿ ಅಂದ್ರೆ ನೋಡ್ರಿ, ಈಗ ಅವ್ರು ಮಾತಾಡಿದ್ದೇನೆ, ಒಬ್ಬ ಸ್ವಾಮಿಗಳೇ ನನಗೆ ಬಂದು ಹೇಳ್ಯಾರ. ನಾ ಹೇಳ್ದೆ ಸಿದ್ದರಾಮಯ್ಯನವ್ರು ಇಳಿಸೋದ್ರ ಸಲುವಾಗಿ ಲಿಂಗಾಯತರು ಯಾಕೆ ಡಿ ಕೆ ಶಿವಕುಮಾರ್ ಕೊಡ್ತಾರೆ ರೀ? ಲಿಂಗಾಯತರಿಗೆ ನಮಗೇನು ಅವಶ್ಯ ಇಲ್ಲ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯವ್ರು ನಾವೇ ಕಳಿಸ್ಬೇಕು, ಬಿ ಜೆ ಪಿಯವ್ರು ನಾವೇ ಕಳಿಸ್ಬೇಕು, ಲಿಂಗಾಯತರು ನಾವೇ ಕಳಿಸ್ಬೇಕು. ನಿಮಗೆ ಮುಖ್ಯಮಂತ್ರಿ ಆಗೋದದ, ನಿಮ್ಮ ಸಾಬ್ರು ಅದಾರ, ಸಾಬ್ರನ್ನ ತೊಗೊಂಡ್ರೆ ನೀವು ಇಳಿಸ್ರಿ. ನಾವು ಮಾತ್ರ ಲಿಂಗಾಯತರು ಸಿದ್ದರಾಮಯ್ಯನವ್ರು ಇಳಿಸೋದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಸರ್, ಈ ಬಾರಿ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಅಂದ್ರೆ ಘಟಾನುಘಟಿ ನಾಯಕರು ಸ್ಪರ್ಧೆಗೆ ಮುಂದಾಗಿಲ್ಲ. ಪ್ರತಿ ಒಣ ಮಕ್ಕಳು ನರೇಂದ್ರ ಮೋದಿಯವರ ಇದಕ್ಕೆ ಕಂಜಿ ಬಿಟ್ಟಾರೆ ಎಲ್ಲರೂ. ಅದಕ್ಕೆ ತಮ್ಮ ಮಕ್ಕಳನ್ನ ಹಳೆಯನ ಅಗದಿ ಇನ್ನೂ ಮೀಸಿ ಬರಲಾರ್ದು ಹುಡುಗರನ್ನ ಸಹಿತ ನಿಂದಿರ್ಸ್ಯಾರ. ಕೆಲವೊಂದು ಕಡೆ ಹಣ ಅಂತೂ ಲೂಟಿನೇ ಮಾಡ್ಯಾರ ರೀ. ಎಲ್ಲ ಜನ ರೊಕ್ಕ ತೊಗೋತಾರೆ, ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಇಟ್ಟೆ ಪರಿಣಾಮ ನೋಡಕತ್ರಿ. ನಮ್ಮದೇ ಟ್ಯಾಕ್ಸ್ ತಿಂದಾರವರು, ನಮಗೆ 40% ಸರ್ಕಾರ ಓಕೆ. ಸಾಧಾರಣವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸ್ತಾ ಇರ್ತಾರೆ, ಬಟ್ ಅದು ಎಷ್ಟು ಪಾಸ್ ಆಗುತ್ತೆ ಎಷ್ಟು ಪಾಸ್ ಆಗೋದಿಲ್ಲ ಗೊತ್ತಿಲ್ಲ. ಆದರೆ ಅವರ ಹೇಳಿಕೆ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸುವಂಥ ನಿಜ. ಆದರೆ ಪದೇ ಪದೇ ಆ ಹೇಳಿಕೆಗಳು ಸತ್ಯ ಆಗದೇ ಇದ್ದಾಗ ಕೊನೆಗೆ ಅದೊಂದು ರೀತಿಯಲ್ಲಿ ಗಾಳಿಯಲ್ಲಿ ಗುಂಡೊಡ್ದಂಗೆ ಆಗುತ್ತೆ, ಕಾಮಿಡಿ ಪೀಸ್ ಆಗೋಗ್ಬಿಡುತ್ತೆ. ಅದನ್ನು ಯತ್ನಾಳ್ ಅವರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅವರು ನಾನೇ ಮುಖ್ಯಮಂತ್ರಿ ಅಂತಂದರು, ಆಗಲೇ ಇಲ್ಲ. ಅವ್ರನ್ನ ಅಧ್ಯಕ್ಷ ನಾನೇ ಆಗಲಿಲ್ಲ. ಆಮೇಲೆ ಈಗ ಸಿದ್ದರಾಮಯ್ಯ ಅಂತಂದರೆ ಆಗ್ತಾಯಿಲ್ಲ. ಅದು ಒಂದು ಹಂತದವರೆಗೆ ಇರುತ್ತೆ. ಯಾಕಂದರೆ ನಿಮ್ಮ ಮಾತಿಗೆ ಒಂದು ಗಂಭೀರತೆ ಇರುವ ತನಕ ಇರುತ್ತೆ. ಆಮೇಲೆ ಗಂಭೀರತೆ ಕಳೆದುಕೊಂಡ ನಂತರ ಬಿಡ್ರಿ ಹಂಗಾಗಬಾರ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ನಾಯಕರು ಹಂಗಾಗಬಾರ್ದು. ಅದು ಒಂದು ಒಳ್ಳೆಯ ವಾಯ್ಸ್ ಅಲ್ಲಿ ಆ ಭಾಗದಲ್ಲಿ. ಎಸ್.